ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗನೆ ಪೂಜೆನ ಮುಗಿಸ್ಕೊಂಡೆ. ಇನ್ನು ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿ ನೈವೇದ್ಯ ಎಲ್ಲ ಮಾಡಿಟ್ಟು ಅದಾದ ನಂತರ ಬೆಳಗಿನ ತಿಂಡಿಗೋಸ್ಕರ ಅಂತ ಪುಳಿಯೋಗರೆನ ಮಾಡಿದ್ದೆ. 3 ರಿಂದ 4 ತಿಂಗಳಿಗೆ ಸ್ಟೋರ್ ಮಾಡ್ಕೊಳ್ಳೋ ಥರ ಪುಳಿಯೋಗರೆ ಗೊಜ್ಜು ಅಥವಾ ಪುಳಿಯೋಗರೆ ಬೇಸ್ ಅಂತ ಹೇಳ್ಬೋದು. ಅದನ್ನು ಈ ಥರ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಬೇಕು ಅಂದಾಗ ಜಸ್ಟ್ ಒಗ್ಗರಣೆ ಮಾಡಿಕೊಂಡು ಗೊಜ್ಜನ್ನು ಹಾಕಿ ಅನ್ನೋ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಅಂದರೆ ಇನ್ಸ್ಟೆಂಟಾಗಿ ನಾವು ಪುಳಿಯೋಗರೆ ಪೌಡರ್ನ ಬಳಸ್ಕೊಂಡು ಪುಳಿಯೋಗರೆ ಮಾಡ್ಕೋತೀವಲ್ವ, ಅದೇ ಥರ ಆ ರೆಸಿಪಿನೂ ಸಹ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ.
ನೆನೆನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ಇನ್ನೊಂದು ಸಾರಿ ನೀಟಾಗಿ ಮಾಪ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಪೂಜೆನೂ ಕೂಡ ಮುಗಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಹೇಳಿದ್ದೆ ಅಲ್ವಾ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ದೇವ್ರ ಫೋಟೋ ಯಾವುದೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅಂತ. ಮತ್ತು ಸಾಯಂಕಾಲ ಇನ್ನೊಂದು ಸಾರಿ ಕ್ಲೀನ್ ಮಾಡಿಕೊಂಡು ಇವತ್ತು ಮುಡ್ತೆರೆ ಜಾತ್ರೆ ಇತ್ತು. ಸೊ ಹಾಗಾಗಿ ನೈವೇದ್ಯಕ್ಕೆ ಅಂತ ಸ್ವೀಟ್ ಸಹ ಮಾಡಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮದು ಮುಡ್ತೆರೆ ಮನೆ ದೇವರ ಅಂತ. ಇಲ್ಲ, ಅದು ನಮ್ಮ ತಾತನ ಮನೆ ದೇವರು, ಹಾಗೆಯೇ ನಮ್ಮ ಅತ್ತೆ ಅವರ ತಂದೆ ಮನೆ ದೇವರು ಎರಡೂ ಸಹ ಆಗಿರೋದ್ರಿಂದ ನಾವು ಕೂಡ ಪೂಜೆನ ಮಾಡ್ತೀವಿ. ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇರ್ತೀವಿ. ನಮ್ಮ ಮಮ್ಮಿ ಪ್ರತಿ ಸಾರಿ ಹಬ್ಬಕ್ಕೆಲ್ಲ ಕರ್ಕೊಂಡು ಹೋಗೋರು, ಮುಡ್ತೆರೆ ಜಾತ್ರೆ ಮತ್ತು ತೇರು ಈ ಥರ ಎಲ್ಲ ಮಾಡಿದಾಗ. ಹಾಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿನೇ ಇರುತ್ತೆ ಅಷ್ಟೇ. ಇನ್ನು ನಮ್ಮ ಮನೆ ದೇವ್ರು ಬಂದು ಬೇರೆಯೇ ಆಗಿದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಅಂತ ಸ್ವೀಟ್ ಮಾಡಿದ್ದೆ ಅಲ್ವಾ, ತುಂಬ ಸಿಂಪಲ್ಲಾಗಿ ಕೇಸರಿ ಬಾತೆ, ಜಾಸ್ತಿ ತುಪ್ಪನ ಬಳಸ್ತೇನೆ. ಹಾಗೆಯೇ ಕೇಸರಿ ಕಲರ್ ಏನು ಹಾಕ್ತೇನೆ, ಪ್ಲೇನಾಗಿ ಮಾಡ್ಕೋತಾರಲ್ವ ವೈಟ್ ಕಲರ್ ಸಜ್ಜಿಗೆ ಥರ, ಆ ಥರ ಮಾಡ್ಕೊಂಡಿದ್ದೆ. ಸಜ್ಜಿಗೆನೇ ಬೇರೆ, ಕೇಸರಿ ಬಾತೆ ಬೇರೆ, ಹಾಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತೀವಲ್ವ ಸಪಾದ ಭಕ್ಷ, ಅದೇ ಬೇರೆಯೇ ಇರುತ್ತೆ. ಮೂರು ಕೂಡ ರವೆ, ಸಕ್ಕರೆ ಇದನ್ನೆಲ್ಲ ಹಾಕಿ ಮಾಡ್ಕೊಳ್ಳೋದೆ. ಆದರೆ ಕೆಲವೊಂದಕ್ಕೆ ಹಾಲನ್ನು ಹಾಕ್ತೀವಿ, ಕೆಲವೊಂದಕ್ಕೆ ಬೆಲ್ಲನ ಹಾಕಿ ಮಾಡ್ಕೋತೀವಿ. ಸಜ್ಜಿಗೆ ಅಂತ ಬಂದರೆ ನಾವು ಕೇಸರಿ ಬಾತ್ ಹೆಂಗೆ ಮಾಡ್ಕೋತೀವಿ ಅದೇ ಥರನೇ ಮಾಡ್ಕೊಳ್ಳೋದು. ಆದರೆ ಅದಕ್ಕೆ ಬೆಲ್ಲನ ಹಾಕಿ ಕೊಬ್ಬರಿ ತುರಿನ ಹಾಕಿ ಮಾಡ್ಕೊಳ್ಳೋದ್ರಿಂದ ಅದು ಸಜ್ಜಿಗೆ ಆಗುತ್ತೆ. ಇನ್ನು ಕೇಸರಿನ ಹಾಕಿ ಫುಡ್ ಕಲರ್ ಏನಾದ್ರೂ ಹಾಕಿ ಮಾಡ್ಕೊಂಡಾಗ ಅದು ಕೇಸರಿ ಬಾತ್ ಆಗುತ್ತೆ. ಇನ್ನು ಸಪಾದ ಭಕ್ಷಕ್ಕೆ ನಾವು ಹಾಲನ್ನೆಲ್ಲ ಹಾಕಿ ಮಾಡ್ಕೋತೀವಿ. ಬೇಕು ಅಂತಂದರೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಮೂರು ರೆಸಿಪಿಗಳಲ್ಲೂ ಕಾಮನ್ ಇಂಗ್ರೀಡಿಯೆಂಟ್ಸ್ ಅಂದರೆ ರವೆ, ತುಪ್ಪ, ಏಲಕ್ಕಿ ಪುಡಿ, ದ್ರಾಕ್ಷಿ ಗೋಡಂಬಿಗಳಾಗಿರುತ್ತೆ. ಇದನ್ನೆಲ್ಲ ಹಾಕಿ ಮಾಡ್ಕೊಂಡ್ರೆ ಮೂರು ಒಂದೇ ಅಲ್ವಾ ಅಂತಂದರೆ ಮಾಡೋ ವಿಧಾನ ಸಹ ಬೇರೆ ಇರುತ್ತೆ. ಹಾಗೆಯೇ ಹಾಕುವಂಥ ಪದಾರ್ಥಗಳು ಕೂಡ ಬೇರೆ ಇರೋದ್ರಿಂದ ಮೂರು ಒಂದೇ ಅಂತ ಹೇಳೋದಕ್ಕಾಗೋದಿಲ್ಲ. ಮೊನ್ನೆ ಶಾರ್ಟ್ಸ್ ಹಾಕಿದಾಗ ಯಾರೋ ಕೇಳಿದ್ರು, ಇದು ಸಜ್ಜಿಗೆ ಅಲ್ವಾ, ಇದು ನೀವು ಮಾಡಿರೋದು ಸಜ್ಜಿಗೆ ಅಂತ. ಇದು ಸಜ್ಜಿಗೆ ಅಲ್ಲ, ನಾವು ಯೂಶುವಲ್ ಆಗಿ ಸಜ್ಜಿಗೆಗೆ ಬೆಲ್ಲನ ಬಳಸ್ಕೋತೀವಿ. ಇದಕ್ಕೆ ಫುಡ್ ಕಲರ್ ಹಾಕ್ತೇನೆ ಮಾಡ್ತಾ ಇರೋವಂಥ ಕೇಸರಿ ಬಾತ್ ಇದು ಒಂಥರ ಕೇಸರಿ ಬಾತ್, ಆದರೆ ಕೇಸರಿ ಬಾತ್ ಅಲ್ಲ ಆ ಥರ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿನ ಈ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ತುಪ್ಪಕ್ಕೇ 1 ಕಪ್ನಷ್ಟು ಸಣ್ಣ ರವೆನ ಸೇರಿಸ್ಕೊಳ್ತೀನಿ. ನೀವು ಯಾವುದಾದ್ರೂ ಒಂದು ಕಪ್ನ ಅಳತೆ ಮಾಡ್ಕೋಬೋದು. ಅದೇ ಕಪ್ನಲ್ಲಿ ನೀರು ಮತ್ತು ರವೆನ ಅಳತೆ ಮಾಡ್ಕೋಬೇಕಾಗತ್ತೆ. ಹಾಗೆ ಸಕ್ಕರೆನೂ ಸಹ ಅಳತೆ ಮಾಡ್ಕೋಬೇಕಾಗತ್ತೆ. ಇವಾಗ ಕಾದಿರುವಂಥ ತುಪ್ಪಕ್ಕೆ ಸಣ್ಣ ರವೆನ ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೀವು ಯಾವುದೇ ಪದಾರ್ಥ ಮಾಡಿ ನಾವು ರವೆನ ಎಷ್ಟು ಚೆನ್ನಾಗಿ ಹುರಿತೀವಲ್ವ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಈ ಅಂಟಂಟು ಥರ ಆಗುತ್ತಲ್ವ ಆ ಥರ ಎಲ್ಲ ಆಗೋದಿಲ್ಲ. ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇನ್ನು ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆಗೆ 3 ಕಪ್ನಷ್ಟು ನೀರು, ಅದಕ್ಕೇ 1 ಕಪ್ನಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಅಷ್ಟರಲ್ಲಿ ರವೆ ಕೂಡ ಫ್ರೈ ಆಗ್ತಾ ಇರುತ್ತೆ. ಇವಾಗ ಕುದೀತಾ ಇರೋವಂಥ ನೀರನ್ನು ನಾವು ಹುರಿದಿಟ್ಕೊಂಡಿದ್ದೀವಲ್ವ ರವೆ, ಅದನ್ನು ಸಿಮ್ನಲ್ಲಿ ಇಟ್ಕೊಂಡು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಅಂಟಂಟು ಥರ ಆಗೋದಿಲ್ಲ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ತುಪ್ಪ ಸಹ ಬೇಕಾಗಿರೋದಿಲ್ಲ, ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 1-2 ರಿಂದ 3 ನಿಮಿಷ ಇದ್ರೇ ಸಾಕು. ಈ ಥರ ನೀರೆಲ್ಲ ಡ್ರೈ ಆಗಿ ಈ ರವೆ ಸಾಫ್ಟಾಗಿ ಬೆಂದಿರುತ್ತೆ. ಕುದೀತಾ ಇರೋವಂಥ ನೀರನ್ನೇ ಹಾಕ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು. ಕೊನೆಯಲ್ಲಿ ಇನ್ನೊಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತೀನಿ. ಬೇಕು ಅಂದರೆ ಇದಕ್ಕೆ ನೀವು ಫುಡ್ ಕಲರ್ ಅಥವಾ ಬಾಳೆಹಣ್ಣು, ಇಲ್ಲಾಂದರೆ ಹಲಸಿನ ಹಣ್ಣು, ಅದು ಇಲ್ಲ ಅಂತಂದರೆ ಹಾಗೆ ಸಹ ಮಾಡ್ಕೋಬೋದು. ಇಲ್ಲ ಅಂತಂದರೆ ಪೈನಾಪಲ್ ಸಹ ಹಾಕಿ ಮಾಡ್ಕೋಬೋದು. ಎಲ್ಲ ಕೂಡ ಒಳ್ಳೊಳ್ಳೆ ಟೇಸ್ಟ್ ಕೊಡುತ್ತೆ. ಏಲಕ್ಕಿ ಪುಡಿ ಹಾಕಿದ್ರೇ ಒಂಥರ ಡಿವೈನ್ ಟೇಸ್ಟ್ ಕೊಡುತ್ತೆ, ಅದೇ ಚೆಂದ ಅನಿಸುತ್ತೆ. ಇದ್ಯಾವುದು ಹಾಕ್ತೇನೆ ಸಿಂಪಲ್ಲಾಗಿ ಮಾಡ್ಕೋತೀವಲ್ವ ಆ ಪ್ರಸಾದ ಬೇರೆಯೇ ರುಚಿ ಇರುತ್ತೆ. ದೇವ್ರಿಗೆ ಅಂತ ಏನೇ ಮಾಡಿದ್ರೂ ಅದು ರುಚಿಯಾಗೇ ಬಂದಿರುತ್ತೆ. ಇವಾಗ ನೋಡ್ತಿರ್ಬೋದು ಜಾಸ್ತಿ ತುಪ್ಪನ ಹಾಕ್ಕೊಂಡಿಲ್ಲ, ಆದರೂ ಸಹ ಪಾತ್ರೆ ಬಿಟ್ಕೊಂಡು ಬರ್ತಾ ಇದೆ. ಈ ಥರ ಬಿಸಿ ನೀರನ್ನು ಹಾಕ್ಕೊಂಡ್ರೆ ಸಾಫ್ಟಾಗಿ ಪರ್ಫೆಕ್ಟಾಗಿ ಈ ಥರ ಪ್ರಸಾದ ರೆಡಿಯಾಗಿರುತ್ತೆ. ಇದನ್ನು ಇವಾಗ ದೇವ್ರ ಮುಂದೆ ಇಟ್ಟು ನೈವೇದ್ಯ ಸಹ ಮಾಡ್ಕೋತೀನಿ. ಟೈಮ್ ಇತ್ತು ಅಂದರೆ ಪೂಜೆ ಸಮಯದಲ್ಲೇ ನೈವೇದ್ಯನ ಮಾಡಿಟ್ಟು ಪೂಜೆನ ಮಾಡ್ಕೋತೀನಿ. ಇಲ್ಲ ಅಂತಂದರೆ ಹಣ್ಣು ಕಾಯಿ ಎಲ್ಲ ಮುರಿದು ಕಾಯೆಲ್ಲ ಹೊಡೆದು ಅದಾದ ನಂತರ ಪೂಜೆ ಎಲ್ಲ ಮುಗಿಸಿ ನೈವೇದ್ಯನ ಮಾಡಿಟ್ಟು ದೇವ್ರಿಗೆ ನೈವೇದ್ಯನ ಮಾಡ್ತೀನಿ. ಈ ಥರ ಸಹ ಮಾಡ್ಕೋತೀನಿ. ಇವಾಗ ತಿಂಡಿಗೋಸ್ಕರ ಅಂತ ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ನಾನಂತೂ 1-2 ರಿಂದ 3 ತಿಂಗಳಿಗಾಗೋಷ್ಟು ಪುಳಿಯೋಗರೆ ಗೊಜ್ಜು ಅಥವಾ ಪುಳಿಯೋಗರೆ ಬೇಸ್ ಅಂತಾರಲ್ವ ಅದನ್ನು ಮಾಡಿ ಸ್ಟೋರ್ ಮಾಡ್ಕೋತಿದ್ದೆ. ಈ ನಡುವೆ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ಮತ್ತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವಾಗಾದ್ರೂ ಟೈಮ್ ಇಲ್ಲ ಅಂತಂದಾಗ, ಏನು ಮಾಡೋದು ತಿಂಡಿಗೆ ಅಂತ ಗೊತ್ತಿಲ್ಲ ಅಂತ ಅಂದಾಗ ನಾನು ಈ ಗೊಜ್ಜನ್ನು ಮಾಡಿಕೊಂಡು ಪುಳಿಯೋಗರೆನ ಮಾಡ್ಕೋತೀನಿ. ಟೇಸ್ಟ್ ಮಾತ್ರ ಹೆಂಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ.
ಆ ಗೊಜ್ಜು ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಯಾವಾಗಲಾದ್ರೂ ಮಾಡಿದಾಗ ಡೆಫಿನೆಟ್ಲಿ ಅದನ್ನು ಶೇರ್ ಮಾಡ್ಕೋತೀನಿ. ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಅದರಲ್ಲೂ ಕೂಡ ಕೆಲಸಕ್ಕೆ ಹೋಗೋ ಮಹಿಳೆಯರಿಗಂತೂ ತುಂಬಾ ಯೂಸ್ ಆಗುತ್ತೆ. ಈ ಥರ ಪುಳಿಯೋಗರೆ ಬೇಸ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಅಂಗಡಿಯಿಂದ ತಂದು ಪುಳಿಯೋಗರೆ ಪೌಡರ್ನ ತಂದು ಪುಳಿಯೋಗರೆನ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಪುಳಿಯೋಗರೆ ಬೇಸ್ನ ಮಾಡಿಟ್ಕೊಂಡ್ಬಿಡ್ತು ಅಂತಂದರೆ ಜಸ್ಟ್ 5 ನಿಮಿಷದಲ್ಲಿ ಪುಳಿಯೋಗರೆ ರೆಡಿಯಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ನಲ್ಲಿ. ಇವಾಗ ಜಸ್ಟ್ ಒಗ್ಗರಣೆನ ಕೊಟ್ಕೊಂಡು ನಾನು ಪುಳಿಯೋಗರೆನ ಮಾಡ್ಕೊಳ್ಳೋದು. ಈ ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ ನಾರ್ಮಲಾಗಿ ನಾವು ಇನ್ಸ್ಟೆಂಟ್ ಪುಳಿಯೋಗರೆ ಮಾಡ್ಕೋತೀವಲ್ವ ಅದೇ ಥರನೇ ಮಾಡ್ಕೊಳ್ಳೋದು. ಅಂದರೆ ಈ ಕಡಲೆಬೇಳೆ, ಉದ್ದಿನಬೇಳೆ, ಕೊಬ್ಬರಿ ಮತ್ತು ಕಡಲೆ ಬೀಜ ಇದನ್ನೆಲ್ಲ ಹಾಕ್ಕೊಳ್ಳೋದು. ಇವಾಗ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಹಾಗೆಯೇ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನೂ ಸೇರಿಸ್ಕೊಂಡು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋತೀನಿ. ನಿಮಗೆ ಇಷ್ಟ ಇತ್ತು ಅಂತಂದರೆ ಗೋಡಂಬಿನೂ ಸಹ ಸೇರಿಸ್ಕೋಬೋದು, ಅದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು. ಹಾಗೆಯೇ ಒಣಗಿರೋ ಅಂಥ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಬೇಕು ಅಂದರೆ ಹಿಂಗನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೀವೇನಾದ್ರೂ ಗೊಜ್ಜಿಗೆ ಹಿಂಗನ್ನು ಹಾಕಿಲ್ಲ ಅಂದರೆ ಈ ಹಂತದಲ್ಲಿ ಹಿಂಗನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ, ಅಂದರೆ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ನೀವೇನಾದ್ರೂ ಈ ಥರ ಗೊಜ್ಜನ್ನು ಮಾಡಿಟ್ಕೊಂತು ಅಂತಂದರೆ ಪುಳಿಯೋಗರೆ ಒಳ್ಳೆ ಕಲರ್ ಸಹ ಬರುತ್ತೆ. ಹಾಗೆ ನಾವು ಇನ್ಸ್ಟೆಂಟಾಗಿ ಪೌಡರ್ನ ಮಾಡ್ಕೊಂಡು ಪುಳಿಯೋಗರೆ ಮಾಡ್ಕೋತೀವಲ್ವ ಆವಾಗ ಸ್ವಲ್ಪ ಘಾಟ್ ಥರ ಅನಿಸ್ತಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ನಾವು ಫ್ರೆಶ್ಶಾಗಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಘಾಟ್ ಅನ್ನಿಸ್ತಾ ಇರುತ್ತೆ. ಆದರೆ ಈ ಥರ ಗೊಜ್ಜನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಹಾಗೆ ಫ್ರೆಶ್ಶಾಗಿ ಮಾಡ್ಕೊಂಡಾಗ ಒಂದು ಘಾಟ್ ಇರುತ್ತಲ್ವ ಅದು ಯಾವುದೂ ಇರೋದಿಲ್ಲ. ನೀವು ದೇವಸ್ಥಾನಗಳಲ್ಲಿ ಹಾಗೆಯೇ ಈ ಹೋಟೆಲ್ಗಳಲ್ಲಿ ಪುಳಿಯೋಗರೆ ನೋಡ್ತೀರಲ್ವ ಸೇಮ್ ಕಲರ್ ಬಂದಿರುತ್ತೆ, ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಆ ಗೊಜ್ಜನ್ನು ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ಎಳ್ಳು ನೀವು ಕಪ್ಪೆಳ್ಳಾದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಿಳಿ ಎಳ್ಳನ್ನಾದ್ರೂ ಸೇರಿಸ್ಕೋಬೋದು. ನಾನು ಗೊಜ್ಜಿಗೆ ಎಳ್ಳನ್ನು ಹಾಕ್ಕೊಂಡಿರೋದಿಲ್ಲ, ಸೊ ಹಾಗಾಗಿ ಇಲ್ಲಿ ಜಾಸ್ತಿನೇ ಸೇರಿಸ್ಕೊಂಡಿರ್ತೀನಿ. ಪುಳಿಯೋಗರೆಗೆ ಎಳ್ಳು ತುಂಬಾ ಮುಖ್ಯ, ಅದೇನೇ ಸ್ವಲ್ಪ ಎಕ್ಸ್ಟ್ರಾ ರುಚಿ ಕೊಡುತ್ತೆ. ಹಾಗಾಗಿ ನೋಡಿ ಈ ಥರ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಪುಳಿಯೋಗರೆ ಗೊಜ್ಜನ್ನು. ಇದನ್ನು ಇವಾಗ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ತೆಗೆದು ಇದರೊಳಗಡೆ ಸೇರಿಸ್ಕೊಳ್ಳೋದು. ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸಹ ಹಾಕ್ಕೋಬೋದು. 1-2 ಸ್ಪೂನ್ ಬೇಕು ಅಂದರೆ ಒಬ್ರಿಗೆ ಮಾಡ್ಕೋತಿದ್ದೀರಾ ಅಂದರೆ 2 ಸ್ಪೂನು ಸಹ ಹಾಕಿ ಮಾಡ್ಕೋಬೋದು. ಇದ್ರ ರೆಸಿಪಿನ ನಾನು ಆಲ್ರೆಡಿ ಪೂಜುಗೋ ಫುಡ್ಡಲ್ಲಿ ಶೇರ್ ಮಾಡಿದ್ದೀನಿ ರೀಲ್ಸಲ್ಲಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ, ಅದರಲ್ಲಿ ಕಂಪ್ಲೀಟ್ ರೆಸಿಪಿ ಇದೆ. ನಿಮಗೆ ಯೂಟ್ಯೂಬಲ್ಲೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಾವು ಫ್ರಿಜ್ನಲ್ಲಿ ಇಟ್ಟಿರ್ತೀವಲ್ವ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಒಗ್ಗರಣೆಗೆ ಹಾಕಿ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ನಾರ್ಮಲಾಗಿ ನಾವು ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೋತೀವಲ್ವ ಅದೇ ಥರ ರೆಡಿಯಾಗಿರುತ್ತೆ. ನೋಡಿ ಇವಾಗ ಎಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ, ಹಾಗೆ ಪಾತ್ರೆನೂ ಸಹ ಬಿಟ್ಕೊಂಡು ಬರ್ತಾ ಇದೆ. ಇಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋದು. ಏನಿಲ್ಲ ಅಂದ್ರೂ 1-2-3 ನಿಮಿಷನಾದ್ರೂ ಬೇಕು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಇವಾಗ ಕಂಪ್ಲೀಟಾಗಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿತ್ತು. ಕೊನೆಯಲ್ಲಿ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿನ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ರೆಡಿಯಾಗೋದಕ್ಕೆ ಇಟ್ಟಿದೆ, ಅದು ಕೂಡ ರೆಡಿಯಾಗಿತ್ತು. ಇವಾಗ ಒಂದು ದೊಡ್ಡ ತಟ್ಟೆಗೆ ಅಥವಾ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಆ ರೈಸ್ನ ಹಾಕಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಏಕೆ ಅಂತಂದರೆ ಪುಳಿಯೋಗರೆನ ಕಲಿಸ್ಕೊಳ್ಳೋವಾಗ ಅಥವಾ ಚಿತ್ರಾನ್ನ ಕಲಿಸ್ಕೊಳ್ಳೋವಾಗ ಮುದ್ದೆ ಥರ ಇದ್ದರೆ ರೈಸ್ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಮಿಕ್ಕಿರುವಂಥ ಕೆಲಸಗಳನ್ನ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜನ್ನು ಹಾಕಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು. ನಾವು ಯಾವುದೇ ಗೊಜ್ಜನ್ನು ಮಾಡಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನ ಈ ಸ್ಪ್ಯಾಚುಲಾ, ಸೌಟ್ ಇಲ್ಲಾಂದರೆ ಅನ್ನದ ಕೈನ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ರುಚಿ ಸಹ ಹೆಚ್ಚಾಗುತ್ತೆ. ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥ ವಿಡಿಯೋ ಏನಾದ್ರೂ ನಾವು ಪೋಸ್ಟ್ ಮಾಡಿಬಿಡ್ತು ಅಂತ ಅಂದ್ಕೊಳ್ಳಿ, ಕೆಲವೊಂದಷ್ಟು ಜನ ಇರ್ತಾರೆ, 100ರಲ್ಲಿ ಒಬ್ಬರು ಅಂತ ಅನ್ಕೋಬೋದು ಅಥವಾ 2 ಅಂತ ಅನ್ಕೊಬೋದು, ಬಂದು ಕಮೆಂಟ್ ಹಾಕ್ತಾರೆ ಅನ್ಹೈಜೀನ್, ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು, ಕೈಯಲ್ಲೆಲ್ಲ ಮಿಕ್ಸ್ ಮಾಡಬಾರ್ದು ಅಂತ. ನಮ್ಮ ಅಮ್ಮ ಅಜ್ಜಿ ಕಾಲದಲ್ಲೆಲ್ಲ ಕೈಯಿಂದನೇ ಮಿಕ್ಸ್ ಮಾಡಿ ಕೈ ತುತ್ತನೆ ಕೊಡೋರು. ಆದರೆ ಇವಾಗ ಚಿತ್ರಾನ್ನ ಅಥವಾ ಪುಳಿಯೋಗರೆನ ಕೈಯಿಂದ ಮಿಕ್ಸ್ ಮಾಡಿಬಿಟ್ರೆ ಅದು ಹೈಜೀನ್ ಅಲ್ಲ ಅಂತ ಬಂದುಬಿಡತ್ತೆ. ಬಟ್ ನಾನಂತೂ ಈ ಥರ ಚಿತ್ರಾನ್ನ ಏನಾದರೂ ಮಾಡಿದಾಗ, ಪುಳಿಯೋಗರೆ ಏನಾದರೂ ಮಾಡಿದಾಗ ಕೈಯಿಂದನೇ ಮಿಕ್ಸ್ ಮಾಡೋದು, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬಿಸಿ ಏನಾದರೂ ಇತ್ತು ಅಂತಂದರೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ, ಅದನ್ನು ಬಿಟ್ಟರೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತೀನಿ. ಯಾರೆಲ್ಲ ಈ ಥರ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೈಜೀನ್ ಅಂತ ಯಾರೆಲ್ಲ ಫಾಲೋ ಮಾಡ್ತೀರಾ ಅಂತ ಸಹ
ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸ್ವಲ್ಪ ರೈಸ್ ಬಿಸಿ ಇತ್ತು, ಸೊ ಹಾಗಾಗಿ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸೌಟಿಂದ. ಅದಾದ ನಂತರ ಕೈಯಿಂದನೇ ಚೆನ್ನಾಗಿ ಹೊಂದಿಸ್ಕೊಳ್ತೀನಿ. ತುಂಬಾ ರುಚಿಯಾಗಿ ಹಾಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಪುಳಿಯೋಗರೆ ಇದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಇನ್ನು ಪುಳಿಯೋಗರೆ ಅಂದರೆ ಒಂದು ಇಮ್ಯಾಜಿನೇಷನ್ ಇರುತ್ತೆ ನಮಗೆ, ಒಳ್ಳೆ ಕಲರ್ ಟೇಸ್ಟ್ ಅಂತ ಎಲ್ಲ. ಕೆಲವೊಂದು ಸಾರಿ ಕಲರ್ ಇಲ್ಲ ಅಂತಂದರೆ ಇದು ಪುಳಿಯೋಗರೆನಾ ಅಂತ ಅನ್ಸೋದಕ್ಕೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಕೆಲವೊಂದು ಇನ್ಸ್ಟೆಂಟ್ ಪೌಡರ್ನ ಬಳಸ್ಕೊಂಡಿರ್ತೀವಲ್ವ, ರೆಡ್ ಕಲರ್ ಆಗಿರುತ್ತೆ. ಹಾಗೆ ಕೆಲವೊಂದು ಕಲರೇ ಬಂದಿರೋದಿಲ್ಲ, ಯೆಲ್ಲೋ ಕಲರ್ ಆಗಿರುತ್ತೆ. ಒಂಥರ ಈ ಹುಣಸೆ ಹಣ್ಣು ಕಲರ್ ಅಂತಾರಲ್ವ, ಆ ಥರ ಬಂದಿರಬೇಕು ಪುಳಿಯೋಗರೆ. ನೋಡಿ ಯಾವ ಕಲರ್ ಬಂದಿದೆ ಅಂತ, ಇದು ಪರ್ಫೆಕ್ಟ್ ಕಲರ್. ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ 1 ಗಂಟೆ ಅಥವಾ 2 ಗಂಟೆ ಬಿಟ್ಟು ತಿನ್ನಿ, ಇನ್ನೂ ರುಚಿ ಜಾಸ್ತಿ ಆಗಿರುತ್ತೆ. ಹಾಗೆ ನೋಡಿ ಈ ಥರ ಪುಡಿ ಪುಡಿ ಹಾಗೂ ಕೂಡ ಆಗಿರುತ್ತೆ. ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಯಾರಾದ್ರೂ ಕೆಲಸಕ್ಕೆ ಹೋಗೋರಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೋಗಿ ಪೂಜಿಕಾ ಫುಡ್ ಚಾನಲ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.